ಹೆಲೋ ಆಲ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ಬಟಾಣಿ ಗೊಜ್ಜು ಮತ್ತು ಬೀಟ್ರೂಟ್ ಕಟ್ಲೆಟ್ನ ಹೇಗೆ ಮಾಡೋದು ಅಂತ ತೋರಿಸ್ತಿರ್ಲಿಲ್ಲ. ಸೊ ಈ ವಿಡಿಯೋ ಹಾಗಾಗಿ ಒಂದು ಬಾಣಲಿ ಇಟ್ಕೊಳ್ಳಿ. ಬಾಣಲಿಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ದಪ್ಪಕ್ಕೆ ಹೆಚ್ಚಿರೋ ಆನಿಯನ್ನ ಹಾಕಿ ಹಾಗೆ ಒಂಚೂರು ರೋಸ್ಟ್ ಮಾಡ್ಕೊಳ್ಳಿ. ಸೊ ಯಾವಾಗ ಇದು ಒಂಚೂರು ಟ್ರಾನ್ಸ್ಲೂಸೆಂಟ್ ಆಗುತ್ತಲ್ಲ ಆನಿಯನ್ನು, ಆವಾಗ ಅದಕ್ಕೆ 4 ಲವಂಗ ಮತ್ತು ವಾಸನೆಗೆ ಏಲಕ್ಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಿ. ಓಕೆನಾ? ಪಟ ಅಂತ ಇಂಗ್ರೀಡಿಯೆಂಟ್ಸ್ನ ನನಗೆ ಹೇಳೋದಕ್ಕೆ ಬರಲ್ಲ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕುಕ್ಕಿಂಗಿಗೆ ನಾನು ಹೊಸಬ್ಳು, ಆದರೂ ನಾನು ಏನು ಅಡುಗೆ ಮಾಡಿದ್ರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ಕೊಂಡು ಮಾಡಿದ್ರೂ ಟೇಸ್ಟ್ ಮಾತ್ರ ಬೇರೆ ಲೆವೆಲಾಗಿ ಬರುತ್ತೆ. ಈಗ ಬಾಣಲಿಯಲ್ಲಿ ಆನಿಯನ್ ಇವಾಗ ಟ್ರಾನ್ಸ್ಲೂಸೆಂಟ್ ಆಗಿದೆ. ಟ್ರಾನ್ಸ್ಲೂಸೆಂಟ್ ಆದಾಗ ಟೊಮೆಟೊ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ಅದು ಯಾವಾಗ ಮೆತ್ತಗಾಗಿರುತ್ತೆ ಆವಾಗ ಚೂರು ಕೊಬ್ಬರಿ ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕೊಳ್ಳೋಕ್ಕಿಂತ ಮುಂಚೆ ಧನಿಯಾ ಪೌಡ್ರ್ 1 ಸ್ಪೂನು, ಖಾರದ ಪೌಡ್ರಿ 1 ಸ್ಪೂನ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕುಕ್ಕರ್ ಇಡಿ. ಕುಕ್ಕರಲ್ಲಿ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಕೊಂಡಿರಿ. ಅದಾದಮೇಲೆ ರುಬ್ಬಿಟ್ಟಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಹುಷಾರಾಗಿ ಹಾಕ್ಕೊಳ್ಳಿ. ನಾನು ಎದ್ರುಕೊಂತಿದ್ದೆ ತುಂಬ, ಅದು ಹಾಕಬೇಕಂದ್ರೆ ಸಿಡಿತಿತ್ತು ಅಂತ. ಅದು ಯಾವಾಗ ಒಂಚೂರು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನೆನೆಸಿಟ್ಟಿರೋ ಬಟಾಣಿನ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಹಾಗೆ ಬಿಸಿ ಆಗಲಿ. ಅದಾದಮೇಲೆ ಕುಕ್ಕರ್ ಲಿಡ್ನ ಮುಚ್ಚಿ 2 ವಿಸಿಲ್ ಬರೆಸ್ಕೊಂಡ್ರೆ ರೆಡಿ ಬಟಾಣಿ ಗೊಜ್ಜು. ಎಕ್ಸ್ಟ್ರಾ ನೀರು ಹಾಕೋಷ್ಟೇನಿರಲ್ಲ, ಇದು ರುಬ್ಬಿರ್ತೀವಲ್ವ ಅದು ಮಿಕ್ಸರಿಂದನೇ ಒಂಚೂರು ನೀರು ಅಲ್ಲಾಡಿಸಿ ಬಗ್ಗಿಸ್ಕೊಂಬಿಡಿ, ಅಷ್ಟೇ ಸಾಕು. ಮುಚ್ಚಿ 2 ವಿಸಿಲ್ ಬರೆಸ್ಕೊಂಡ್ರೆ ಸೂಪರಾಗಿರೋ ಕಾಳು ಗೊಜ್ಜು ರೆಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದನ್ನ ಮರಿಬೇಡಿ, ಆಯಿತಾ? ನೆಕ್ಸ್ಟು ಕಡಲೆಕಾಳು ಮತ್ತು ಬೀಟ್ರೂಟ್ ಹಾಕಿ ಕಟ್ಲೆಟ್ ಹೇಗೆ ಮಾಡೋದು ಅಂತ. ಸೊ ನೆನೆಸಿಟ್ಟಿರೋ ಕಡಲೆಕಾಳನ್ನು ತೊಳೆದು ಒಂದು 4-5 ವಿಸಿಲ್ ಹಾಕಿಸ್ಕೊಂಡು ಇಟ್ಕೊಂಡಿದ್ದೇನೆ ನಾನು. ಅದ್ರ ಜೊತೆ 2 ಬೀಟ್ರೂಟು ಮತ್ತು 1 ಆನಿಯನ್ನು, ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಇದೇನಂತಾರಪ್ಪ ಇದು, ಗಾರ್ಲಿಕ್ ಅಲ್ಲ ಜಿಂಜರ್ನ ಹಾಕ್ಕೊಳ್ಳಿ, ಆಯಿತಾ? ಅದನ್ನು ತರ್ತರಿಯಾಗಿ ರುಬ್ಬಿ ಸೈಡಲ್ಲಿ ಪಕ್ಕದಲ್ಲಿ ಎತ್ತಿಡ್ಕೊಳ್ಳಿ. ಅದಾದಮೇಲೆ ಅದನ್ನು ರುಬ್ಬಿರೋ ಮಿಶ್ರಣಕ್ಕೆ ಡ್ರೈ ಮಸಾಲ, ಖಾರದ ಪುಡಿ, ಗರಂ ಮಸಾಲ ಅವೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಚಿಲ್ಲಿ ಫ್ಲೇಕ್ಸ್ನೆಲ್ಲ ಹಾಕಿ ಹೀಗೆ ಶಾಲೋ ಫ್ರೈ ಮಾಡಿಕೊಂಡ್ರೆ ಕಟ್ಲೆಟ್ ರೆಡಿ. ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜು ಕಟ್ಲೆಟು ಜೊತೆಯಲ್ಲಿ ಸೂಪರಾಗಿರುತ್ತೆ. ಮತ್ತೆ ಸಿಗೋಣ, ಬಾಯ್.